ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 15ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಬೆಳಗಿನ ಜಾವ 5:31 ಇರಲಿದೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:41 ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 10:28 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ಇದು ಈ ದಿನ ಮಧ್ಯಾಹ್ನ 2:58 ಇರಲಿದೆ. ನಂತರ ವಿಷ್ಕೊಂಭ ಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:01 ಮಧ್ಯಾಹ್ನ 3:35 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:53 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:45 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:13 ಬೆಳಿಗ್ಗೆ 11:06 ಇನ್ನು ಅಪರಾಹ್ನ 3:29 ಅಪರಾಹ್ನ 4:22 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:42. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ಶ್ರದ್ಧೆಗೆ, ನ್ಯಾಯಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ, ಭಾಗ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಭಾಗ್ಯೋದಯ ಆಗಬೇಕು, ಲಾಭಗಳಾಗಬೇಕು, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೀಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕೇ ಬೇಕಾಗುತ್ತೆ. ಹಾಗೆ ಧರ್ಮಕ್ಕಾಗಲಿ ಗೌರವಕ್ಕಾಗಲಿ ಹಾಗೆ ವಿಶೇಷವಾಗಿ ಪುತ್ರ ಸಂಪತ್ತಿಗೆ ಗುರುವನ್ನು ಆರಾಧನೆ ಮಾಡಬೇಕು. ಅದಕ್ಕಾಗಿಯೇ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಗುರು ಬೇಕೇ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಹಾಗಾಗಿ ಈ ದಿನ ಎಲ್ಲ ವಿಚಾರಗಳಿಗೆ ಎಲ್ಲ ಚಟುವಟಿಕೆಗಳಿಗೂ ಕೂಡ ಶುಭಕರವಾಗಿರುವಂಥ ಒಂದು ಸಂದರ್ಭ ಇದೆ.
ಹಾಗೆ ಈ ದಿನ ಇರುವಂತಹ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 34 ನಿಮಿಷದಿಂದ ರಾತ್ರಿ 9 ಗಂಟೆ 31 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಶನಿಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಪ್ರಾತಃ ಕಾಲ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 7 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 37 ನಿಮಿಷದಿಂದ ರಾತ್ರಿ 8 ಗಂಟೆ 34 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಲೇವಾದೇವಿ ವ್ಯವಹಾರ ಮಾಡುವಂಥವರು ಆದಷ್ಟು ಈ ದಿನ ಇರುವಂಥ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ ಅಥವಾ ಯಾವುದೇ ಒಂದು ವ್ಯಾಪಾರದಲ್ಲಿ ಅಡ್ವಾನ್ಸ್ ಕೊಡುವಂಥ ವಿಚಾರ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಬುಧ ಹೋರದಲ್ಲಿ ಮಾಡಬೇಡಿ. ಯಾಕೆಂದರೆ ನಿಮಗೆ ಯಾವುದೇ ರೀತಿಯ ಅನುಕೂಲತೆಗಳು ಉಂಟಾಗಲ್ಲ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 37 ನಿಮಿಷದಿಂದ ಸಂಜೆ 6 ಗಂಟೆ 40 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 23 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಏನಿದೆ ಇದು ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಯಾವುದೇ ರೀತಿಯ ಅಗ್ರಿಮೆಂಟ್ ವಿಚಾರದಲ್ಲಾಗಲಿ, ಇನ್ನು ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಗಣ್ಯರನ್ನು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳು ಸರ್ಕಾರಿ ಇಲಾಖೆಗಳಲ್ಲಿ ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದನ್ನೆಲ್ಲ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡ್ಬೋದು, ಅನುಕೂಲತೆ ಇದೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 31 ನಿಮಿಷದಿಂದ ಅಪರಾಹ್ನ 4 ಗಂಟೆ 34 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 29 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ತುಂಬ ಫೇವರಬಲ್ ಆಗಿದೆ, ತುಂಬ ಅನುಕೂಲಕರವಾಗಿರುವಂಥ ಸಮಯ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಮಾಡಬಹುದು. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ತುಂಬ ಲಾಭ ಇದೆ, ವ್ಯಾಪಾರದ ವಿಸ್ತರಣೆ ಆಗುತ್ತೆ. ಹಾಗೆ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ ಅಂತ ಹೇಳಿದ್ರೆ ಶುಕ್ರ ಹೋರ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 34 ನಿಮಿಷದಿಂದ ಸಂಜೆ 5 ಗಂಟೆ 37 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 23 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಇನ್ನು ಕೆಲವೊಂದು ನಿರ್ದಿಷ್ಟವಾದ ಕೆಲಸಗಳನ್ನು ಉತ್ತಮವಾದ ಹೊರದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನಮ್ಮ ಹಿರಿಯರು ಪ್ರತಿನಿತ್ಯ ಪಂಚಾಂಗವನ್ನು ನೋಡಿಕೊಂಡೇ ಅವರ ಕೆಲಸಗಳನ್ನು ಆರಂಭ ಮಾಡ್ತಾ ಇದ್ರು. ಹಾಗೆ ಒಂದು ಸಣ್ಣ ಪ್ರವಾಸ ಅಥವಾ ಒಂದು ಪ್ರಯಾಣ ಮಾಡಬೇಕಿದ್ರೂ ಕೂಡ ಪಂಚಾಂಗವನ್ನು ನೋಡೇನೆ ಅವರು ಮುಂದಕ್ಕೆ ಹೋಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಕಡೆ ಉತ್ತಮ ಫಲ ಸಿಗ್ತಾ ಇತ್ತು. ಹಾಗೆ ಅವರಿಗೂ ಒಂದು ರೀತಿಯಲ್ಲಿ ಸಮಾಧಾನ ಇರ್ತಾ ಇತ್ತು. ಹಾಗಾಗಿ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಆರಂಭದ ಸಮಯ ಬಹಳ ಮುಖ್ಯ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳೋ ರೀತಿಯಲ್ಲಿ ಉತ್ತಮವಾದಂತಹ ಆರಂಭದ ಕೆಲಸಗಳು ಉತ್ತಮ ಫಲವನ್ನು ಬಹಳ ಬೇಗ ತಂದು ಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ತಾವು ಕೂಡ ಈ ದಿಸೆಯಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗ್ತಾ ಇರುತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ, ಏಕಾದಶಿಯ ತಿಥಿ ಇರುವಂಥದ್ದು. ಆದರೆ ಈ ದಶಮಿಯ ತಿಥಿ ಈ ದಿನ ಬೆಳಿಗ್ಗೆ ಮುಕ್ತಾಯಗೊಳ್ಳುತ್ತೆ. ಹಾಗೆ ಕೆಲವು ಪಂಚಾಂಗಗಳ ಪ್ರಕಾರ 10
10:26 ಈ ದಿನ ಬೆಳಿಗ್ಗೆ ಏಕಾದಶಿ ತಿಥಿ ಆರಂಭ ಆಗುವಂಥದ್ದು. ಇನ್ನು ಏಕಾದಶಿ ತಿಥಿ ಮುಕ್ತಾಯ ಆಗುವಂಥದ್ದು ನಾಳೆಯ ದಿನ ಅಂದರೆ ಆಗಸ್ಟ್ 16ನೇ ತಾರೀಕು ರಾತ್ರಿ 9:39 ಏಕಾದಶಿಯ ತಿಥಿ ಮುಕ್ತಾಯ ಆಗುತ್ತೆ. ಹಾಗಾಗಿ ಈ ದಿನ ಕೆಲವರು ಏಕಾದಶಿ ತಿಥಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಈ ಒಂದು ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಬಹಳ ವಿಶಿಷ್ಟವಾದಂಥ ಒಂದು ಏಕಾದಶಿ. ಏಕೆಂದರೆ ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು, ಭಕ್ತಿಯಿಂದ ಆರಾಧನೆ ಮಾಡ್ತಾರೆ. ಅದರಲ್ಲೂ ಈ ಪವಿತ್ರವಾದಂತಹ ದಿನ ಮಂಗಳಕರವಾದಂತಹ ದಿನ ಅಂತ ಹೇಳೇ ಪರಿಗಣಿಸಲ್ಪಡುವಂಥದ್ದು. ಇಲ್ಲಿ ಏಕಾದಶಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಹೀಗೆ ತಿಂಗಳಲ್ಲಿ 2 ಬಾರಿ ಬರುವಂಥದ್ದು. ಹಾಗಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ 11ನೇ ದಿನ ಬರುವಂಥ ಒಂದು ಏಕಾದಶಿ ಪುತ್ರದ ಏಕಾದಶಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಈ ಏಕಾದಶಿ ಅತ್ಯಂತ ಮಹತ್ವವಾದಂಥ ಧಾರ್ಮಿಕ ಹಾಗೆ ಆಧ್ಯಾತ್ಮಿಕವಾದಂಥ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಏಕೆಂದರೆ ಈ ದಿನ ಯಾರು ಪುತ್ರ ಸಂತಾನವನ್ನು ಬಯಸ್ತಾರೆ ಅಂದರೆ ಮದುವೆ ಆಗಿರುವಂತಹ ದಂಪತಿಗಳು ಸಂತಾನ ಭಾಗ್ಯ ಸಿಕ್ಲಿ ಅಂತ ಹೇಳಿ ಯಾರು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂಥವ್ರಿಗೆ ಈ ದಿನ ವಿಷ್ಣುವಿನ ಅನುಗ್ರಹದಿಂದ ಪುತ್ರ ಸಂತಾನವಾಗುತ್ತೆ ಅನ್ನುವಂಥ ವಿಚಾರ ಇದೆ. ಅದರಲ್ಲೂ ಈ ಗುರುವಾರದ ದಿನ ಪುತ್ರನಿಗೆ ಕಾರಕನಾಗಿರುವಂಥವನು ಗುರು. ಹಾಗಾಗಿನೇ ಗಂಡು ಮಗುವನ್ನು ಪಡ್ಕೊಳ್ಳಿಕ್ಕೆ ಅಥವಾ ಒಂದು ಸಂತತಿಯನ್ನು ಪಡ್ಕೊಳ್ಳಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಈ ನಂಬಿಕೆಯಿಂದ ಈ ದಿನ ಏಕಾದಶಿ ವ್ರತವನ್ನು ಆಚರಣೆ ಮಾಡುವಂಥವ್ರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನ ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು. ಸಂಕಲ್ಪ ಅಂತ ಹೇಳಿದ್ರೆ ಇಲ್ಲಿ ವಿಷ್ಣುವನ್ನು ಪೂಜೆ ಮಾಡ್ತೇನೆ, ಹಾಗೆ ಇಡೀ ದಿನ ಉಪವಾಸ ಇರ್ತೇನೆ ಅನ್ನುವಂಥದ್ದು. ಕೆಲವರಿಗೆ ಆರೋಗ್ಯದ ದೃಷ್ಟಿಯಿಂದ ಉಪವಾಸ ಇರಲಿಕ್ಕೆ ಸಾಧ್ಯ ಆಗಲ್ಲ. ಅಂಥವರು ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ಬೋದು. ಆದರೆ ಏಕಾದಶಿಯ ದಿನ ಮಾತ್ರ ಅಕ್ಕಿಯಿಂದ ಮಾಡಿದಂತಹ ಅನ್ನದ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮದ್ಯ ಇತ್ಯಾದಿಗಳನ್ನು ವರ್ಜಿಸಬೇಕು. ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರ ಈ ದಿನ ಸೇವನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ಈ ಶ್ರಾವಣ ಮಾಸದ ಪುತ್ರದ ಏಕಾದಶಿ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗೆ ಈ ದಿನ ಕೃಷ್ಣನ ವಿಗ್ರಹವನ್ನು ಇಟ್ಟು ತುಪ್ಪದ ದೀಪವನ್ನು ಬೆಳಗಿಸಿ ಕೃಷ್ಣನನ್ನು ಪೂಜೆ ಮಾಡೋದ್ರಿಂದ ಏಕಾದಶಿಯ ವ್ರತ ಸಂಪನ್ನವಾಗುತ್ತೆ. ಹಾಗೆ ಕೃಷ್ಣನ ಮಹಾಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ವಿಷ್ಣು ಸಹಸ್ರನಾಮವನ್ನು ಹೇಳುವಂಥದ್ದು, ಶ್ರೀಹರಿಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಈ ದಿನ ಕಡ್ಡಾಯವಾಗಿರುವಂಥದ್ದು. ಹಾಗೆ ಈ ದಿನ ಭಗವಾನ್ ಕೃಷ್ಣನಿಗೆ ಭೋಗವನ್ನು ಅರ್ಪಣೆ ಮಾಡಬೇಕು, ಅಂದರೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಇದು ಬಹಳ ಮುಖ್ಯ. ಹಾಗೆ ಕೊನೆಯಲ್ಲಿ ಮಂಗಳಾರತಿಯನ್ನು ಮಾಡಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಪುತ್ರದ ಏಕಾದಶಿಯ ಇನ್ನೊಂದು ಮಹತ್ವ ಏನೆಂದರೆ ಈ ದಿನ ಕಲ್ಲು ಉಪ್ಪಿನಿಂದ ಪದಾರ್ಥವನ್ನು ಸಿದ್ಧಗೊಳಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಪರಿಶುದ್ಧ ಮನಸ್ಸಿನಿಂದ ವಿಷ್ಣುವನ್ನು ಪೂಜೆ ಮಾಡಬೇಕು. ಹಾಗೆ ಕೈಲಾದ ಮಟ್ಟಿಗೆ ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದ ನಿಮ್ಮ ಪೂಜಾ ಫಲ ಇಮ್ಮಡಿಯಾಗುತ್ತೆ. ಹಾಗಾಗಿನೇ ಕೈಲಾದಷ್ಟು ದಾನವನ್ನು ಮಾಡಿ. ಮತ್ತು ಈ ದಿನ ಅಕ್ಕಿಯನ್ನು, ಧಾನ್ಯವನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಸದ್ವಿಚಾರಗಳನ್ನು ಆಲೋಚನೆ ಮಾಡಬೇಕು, ಸದ್ವಿಚಾರಗಳನ್ನು ಕೇಳಿಸ್ಕೊಳ್ತಾ ಇರಬೇಕು. ಅದಕ್ಕಾಗಿಯೇ ಭಗವಂತನ ನಾಮಾವಳಿಗಳನ್ನು ಹೇಳ್ಕೊಳ್ಳುವಂಥದ್ದು, ಅಷ್ಟೋತ್ತರಗಳನ್ನು ಹೇಳುವಂಥದ್ದು, ಸ್ತೋತ್ರಗಳನ್ನಾಗಲಿ ಮಂತ್ರಗಳನ್ನಾಗಲಿ ಪಠಣ ಮಾಡ್ಕೊಳ್ತಾ ಇರುವಂಥದ್ದು. ಹಾಗೆ ಏಕಾದಶಿಯ ವ್ರತ ಮಹಿಮೆಯನ್ನು ಕೇಳುವಂಥದ್ದು, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಕಥೆಗಳನ್ನು ಕೇಳುವಂಥದ್ದನ್ನು ಈ ದಿನ ಮಾಡಬೇಕು. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸು ದೇವರ ಸನ್ನಿಹದಲ್ಲೇ ಇರಬೇಕು. ಹಾಗೆ ಸದಾಕಾಲ ದೇವರನ್ನು ಧ್ಯಾನ ಮಾಡ್ತಾ ಇದ್ದರೆ ಈ ದಿನದ ಏಕಾದಶಿಯ ಪೂಜೆ ಸಂಪನ್ನವಾಗುತ್ತೆ. ಉಪವಾಸ ಇದ್ದು ಪೂಜೆ ಮಾಡಬಹುದು, ಅಥವಾ ಆರೋಗ್ಯ ನಿಮಿತ್ತವಾಗಿ ಉಪವಾಸ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾತ್ವಿಕ ಆಹಾರವನ್ನು ತೆಗೆದುಕೊಂಡೇ ಈ ದಿನ ದೇವರ ಪೂಜೆಯನ್ನು ಕೂಡ ಮಾಡಬಹುದು. ಪೂಜಾ ನಂತರದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬಹುದು. ಇದೆಲ್ಲವೂ ಕೂಡ ಈ ದಿನದ ಪುತ್ರದ ಏಕಾದಶಿಯಲ್ಲಿ ಇರುವಂಥ ಕೆಲವು ವಿಚಾರಗಳು. ಹಾಗೆ ಈ ದಿನ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಳ್ಳೋದ್ರಿಂದ ನಿಮಗೆ ಪೂರ್ಣ ಫಲ ಲಭ್ಯವಾಗುತ್ತೆ. ಹಾಗಾಗಿ ಈ ದಿನ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿ ವಿಷ್ಣುವನ್ನು ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದೆ ಈ ವ್ರತಗಳಲ್ಲಿ ಏಕಾದಶಿಯ ವ್ರತ ಏನಿದೆ ಬಹಳ ಶ್ರೇಷ್ಠವಾಗಿರುವಂಥದ್ದು. ಇಷ್ಟೊಂದು ಶ್ರೇಷ್ಠವಾದ ವ್ರತ ಇನ್ನೊಂದಿಲ್ಲ ಅನ್ನುವಂಥ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದೇ. ಹಲವಾರು ವ್ರತಗಳಿದೆ. ವರ್ಷದಲ್ಲಿ ಈ ವ್ರತಗಳನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ
ಪ್ರಪ್ರಥಮವಾಗಿ ಏಕಾದಶಿಯ ವ್ರತವನ್ನು ಆಚರಿಸಬೇಕು. ಏಕೆ ಅಂತ ಹೇಳಿದ್ರೆ 24 ಏಕಾದಶಿಯ ವ್ರತಗಳು ಬರುತ್ತೆ ವರ್ಷದಲ್ಲಿ. ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂಥ ಮಹತ್ವ ಇರುವಂಥದ್ದು. ಹಾಗೆ ಈ ಒಂದು ಪುತ್ರದ ಏಕಾದಶಿ ಏನಿದೆ ಇದು ಅತ್ಯಂತ ಪವಿತ್ರವಾಗಿರುವಂಥದ್ದು. ಇದರ ಮಹಿಮೆಯ ಬಗ್ಗೆ ಧರ್ಮರಾಯ ಶ್ರೀಕೃಷ್ಣನನ್ನು ಪ್ರಶ್ನೆ ಮಾಡ್ತಾನೆ ಒಂದು ಸಂದರ್ಭದಲ್ಲಿ. ಆಗ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ಪುತ್ರದ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಈ ಒಂದು ಏಕಾದಶಿಯ ವ್ರತವನ್ನು ಯಾರು ಭಕ್ತಿಯಿಂದ ಮಾಡ್ತಾರೆ ಅಂಥವ್ರಿಗೆ ಸರ್ವ ಸಂಪತ್ತು ಲಭ್ಯವಾಗುತ್ತೆ, ಕೀರ್ತಿ ಲಭ್ಯವಾಗುತ್ತೆ, ಸತ್ಸಂತಾನ ಸಿಕ್ಕತ್ತೆ. ಹಾಗಾಗಿ ಜೀವನದಲ್ಲಿ ನೆಮ್ಮದಿ ಅನ್ನುವಂಥದ್ದನ್ನು ಅವರು ಅನುಭವಿಸ್ತಾರೆ ಅನ್ನುವಂಥ ವಿಚಾರವನ್ನು ಶ್ರೀಕೃಷ್ಣನೇ ತಿಳಿಸಿದ್ದಾನೆ. ಹಾಗಾಗಿ ಈ ಒಂದು ಏಕಾದಶಿಯ ಹಿನ್ನೆಲೆಯಲ್ಲಿ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಹಿಂದೆ ಭದ್ರಾವತಿ ಅನ್ನುವಂಥ ಒಂದು ಪಟ್ಟಣದಲ್ಲಿ ಸುಕೇತಮಾನ್ ಅನ್ನುವಂಥ ಒಬ್ಬ ರಾಜ ಇದ್ದ. ಅವನ ಹೆಂಡತಿ ಶೈಭ್ಯ ಅನ್ನುವಂಥವಳು. ಆ ರಾಜ ದಂಪತಿಗಳಿಗೆ ಸಂತಾನ ಯೋಗ ಇರಲಿಲ್ಲ. ಎಲ್ಲವೂ ಇದೆ, ಆದರೆ ಪುತ್ರ ಸಂತಾನವಾಗಲಿ ಯಾವುದೇ ಸಂತಾನವಾಗಲಿ ಇರದೇ ಇದ್ದುದರಿಂದ ಅವರಿಗೆ ತುಂಬ ಚಿಂತೆ ಕಾಡ್ತಾ ಇತ್ತು. ಹಾಗೆ ಬಹಳ ದುಃಖದಿಂದ ಅವರು ಕಾಲವನ್ನು ಕಳೀತಾ ಇದ್ರು. ಹೀಗಾಗಿ ಎಲ್ಲ ವಿಧವಾದ ವ್ರತ ನಿಯಮಗಳನ್ನು ಮಾಡಿದ್ರೂ ಕೂಡ ಅವರಿಗೆ ಪುತ್ರ ಸಂತಾನ ಆಗಿರಲಿಲ್ಲ. ಮುಂದೆ ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರೂ ಇಲ್ಲ ಅನ್ನುವಂಥ ಒಂದು ಕೊರಗು ಅವರನ್ನು ಕಾಡ್ತಾ ಇತ್ತು. ಹಾಗಾಗಿ ಅವರು ತುಂಬ ದುಃಖವನ್ನು ಮನಸ್ಸಿನಲ್ಲಿಟ್ಕೊಂಡೇ ಒಂದು ದಿನ ಈ ಸಾಮ್ರಾಜ್ಯವನ್ನೇ ಪರಿತ್ಯಾಗ ಮಾಡಿ ಹೊರಟು ಬಿಡಬೇಕು ಅಂತ ಹೇಳಿ ಆ ಪತಿ ಪತ್ನಿಯರು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಸರ್ವ ರಾಜ್ಯವನ್ನು ಕೂಡ ತನ್ನ ಮಂತ್ರಿವರಿಯರಿಗೆ ವಹಿಸಿಕೊಟ್ಟು ಕಾಡಿನ ಕಡೆ ಹೊರಟೋಗ್ತಾರೆ. ಆ ಕಾಡಿನಲ್ಲಿ ರಾಜನಿಗೆ ಒಂದು ಆಶ್ರಮ ಕಾಣಿಸುತ್ತೆ. ಆ ಆಶ್ರಮವನ್ನು ನೋಡಿದ ಕೂಡಲೇ ರಾಜ ಆಶ್ರಮದತ್ತ ಹೊರಡ್ತಾರೆ. ಅಲ್ಲಿ 11 ಜನ ಋಷಿಗಳು ಒಂದು ವ್ರತವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಆ ಋಷಿಗಳಿಗೆ ರಾಜ ದಂಪತಿಗಳು ವಂದಿಸಿ ತಾವು ಬಂದಂತಹ ಕಾರಣವನ್ನು ತಿಳಿಸ್ತಾರೆ. ತಮಗೆ ಪುತ್ರ ಸಂತಾನ ಇಲ್ಲದಕ್ಕಾಗಿ ದುಃಖ ಆಗಿದೆ, ಹಾಗೆ ಈ ರಾಜ್ಯಕ್ಕೆ ಮುಂದೆ ಉತ್ತರಾಧಿಕಾರಿ ಯಾರು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಆಗ ಆ 11 ಜನ ಋಷಿವರ್ಯರು ಏಕಪ್ರಕಾರವಾಗಿ ರಾಜ ದಂಪತಿಗಳಿಗೆ ಒಂದು ಉಪದೇಶವನ್ನು ನೀಡ್ತಾರೆ. ಅದೇನೆಂದರೆ, ನಾಳೆಯ ದಿನ ಬರುವಂತಹ ಈ ಪುತ್ರದ ಏಕಾದಶಿ ಏನಿದೆ ಈ ವ್ರತವನ್ನು ಭಕ್ತಿಯಿಂದ ಆಚರಣೆ ಮಾಡಿ, ನಂಬಿಕೆಯಿಂದ ಮಾಡಿ, ನಿಮಗೆ ಪುತ್ರ ಸಂತಾನ ಆಗತ್ತೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸ್ಕೊಡ್ತಾರೆ. ಹಾಗಾಗಿ ಆ ಋಷಿ ವರ್ಯರ ಸಲಹೆಯಂತೆ ರಾಜ ದಂಪತಿಗಳು ಪುನಃ ರಾಜ್ಯಕ್ಕೆ ಮರಳಿ ಬರ್ತಾರೆ. ಅಲ್ಲಿ ಏಕಾದಶಿಯ ವ್ರತವನ್ನು ಆಚರಣೆ ಮಾಡುವಂತಹ ಉದ್ದೇಶವನ್ನು ತನ್ನ ಆಸ್ಥಾನಿಕರಿಗೆ ತಿಳಿಸ್ತಾರೆ. ಹಾಗಾಗಿ ಅವರ ಅರಮನೆಯಲ್ಲಿ ಏಕಾದಶಿಯ ವ್ರತಕ್ಕೆ ಬೇಕಾದಂತಹ ಸಕಲ ಏರ್ಪಾಟುಗಳು ನಡೆಯುತ್ತೆ. ವಿಷ್ಣುವಿನ ವಿಗ್ರಹವನ್ನು ತರ್ತಾರೆ. ಹಾಗೆ ಅರಮನೆಯನ್ನು ಶುಚಿಗೊಳಿಸಿ ವಿಷ್ಣುವಿನ ಪೂಜೆಗೆ ಅಣಿಗೊಣಿಸ್ತಾರೆ. ಹಾಗೆ ವಿಷ್ಣುವಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ಆ ದಿನ ಮಡಿಯಿಂದ ಮಾಡಿ ವಿಷ್ಣುವಿಗೆ ಅರ್ಪಣೆ ಮಾಡಿ ದಾನ ಧರ್ಮಾದಿಗಳನ್ನು ರಾಜ ಆ ದಿನ ಮಾಡ್ತಾನೆ. ಇದರಿಂದ ರಾಜನಿಗೆ ಒಂದು ಸುವಾರ್ತೆ ಬರುತ್ತೆ ಸ್ವಲ್ಪ ದಿನದಲ್ಲೇ. ಏನಂದರೆ, ಮಹಾರಾಣಿ ಗರ್ಭಿಣಿಯಾಗಿದ್ದಾಳೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಸ್ವಲ್ಪ ಸಮಯದ ನಂತರದಲ್ಲಿ ಅವರು ಗಂಡು ಮಗುವನ್ನು ಪಡ್ಕೊಳ್ತಾರೆ. ಹಾಗೆ ಈ ಪುತ್ರದ ಏಕಾದಶಿಯ ಫಲದಿಂದ ರಾಜ ವಿಷ್ಣುವಿನ ಅನುಗ್ರಹದಿಂದ ಸಂತಾನವನ್ನು ಪಡ್ಕೊಳ್ತಾನೆ. ಇದರಿಂದ ಆ ರಾಜ ದಂಪತಿಗಳಿಗೆ ಭಗವಂತನಲ್ಲಿ ಶ್ರದ್ಧೆ ಹೆಚ್ಚಾಗುತ್ತೆ, ನಂಬಿಕೆ ಬರುತ್ತೆ. ಅಂದಿನಿಂದ ಅವರು ಪ್ರತಿ ಪಕ್ಷದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಳನ್ನು ಆಚರಣೆ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಹಾಗಾಗಿ ವರ್ಷದಲ್ಲಿ ಬರುವಂತಹ ಎಲ್ಲ 24 ಏಕಾದಶಿಯ ವ್ರತಗಳನ್ನು ಅತ್ಯಂತ ನಿಷ್ಠೆಯಿಂದ ಭಕ್ತಿಯಿಂದ ಆಚರಣೆ ಮಾಡಲಿಕ್ಕೆ ಅನುವಾಗ್ತಾರೆ. ಇದರಿಂದ ಆ ಸಾಮ್ರಾಜ್ಯ ಸುಭಿಕ್ಷವಾಗುತ್ತೆ, ಪ್ರಜೆಗಳೆಲ್ಲರೂ ಕೂಡ ಸಂತೋಷದಿಂದ ಇರ್ತಾರೆ. ಹಾಗಾಗಿ ಆ ರಾಜ್ಯದ ಮುಖಂಡನಾದಂತಹ ಒಬ್ಬ ರಾಜ, ಆತನ ಹೆಂಡತಿ ಮಾಡಿರುವಂತಹ ಈ ಒಂದು ಪೂಜಾ ಫಲ ಎಲ್ಲರಿಗೂ ಕೂಡ ಲಭ್ಯವಾಗುತ್ತೆ. ಅದೇ ರೀತಿ ಕುಟುಂಬದ ಹಿರಿಯರು ಈ ಒಂದು ವ್ರತವನ್ನು ಮಾಡೋದ್ರಿಂದ ಕುಟುಂಬಸ್ಥರಿಗೆಲ್ಲ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಏಕಾದಶಿಯ ವ್ರತವನ್ನು, ಅದರಲ್ಲೂ ವಿಶೇಷವಾಗಿ ಈ ಪುತ್ರದ ಏಕಾದಶಿಯನ್ನು ಯಾರು ಆಚರಣೆ ಮಾಡ್ತಾರೆ ಅಂಥ ಕುಟುಂಬಕ್ಕೆ ಸಮೃದ್ಧಿ ಇರುತ್ತೆ, ಸಂಪತ್ತಿರುತ್ತೆ, ಹಾಗೆ ಉತ್ತಮ ಸಂತತಿ ಲಭ್ಯವಾಗುತ್ತೆ, ಕುಟುಂಬದ ಗೌರವವನ್ನು ಕಾಪಾಡುವಂಥ ಮಕ್ಕಳು ಜನಿಸ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಈ ರೀತಿಯಾಗಿ ಶ್ರೀಕೃಷ್ಣ ಧರ್ಮರಾಜನಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪುತ್ರದ ಏಕಾದಶಿಯ ಮಹಾತ್ಮೆಯನ್ನು ತಿಳಿಸಿದ್ರು ಅನ್ನುವಂಥ ವಿಚಾರ ಜಗಜ್ಜಾಹಿರವಾಗುತ್ತೆ. ಆದ್ರಿಂದಲೇ ವಿಷ್ಣು ಭಕ್ತರು ಏಕಾದಶಿಯ ವ್ರತವನ್ನ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ
ಪ್ರತಿ ಏಕಾದಶಿಯಲ್ಲೂ ವಿಷ್ಣುವಿನ ಬೇರೆ ಬೇರೆ ರೂಪಗಳನ್ನು ಪೂಜೆ ಮಾಡುವಂಥದ್ದು ಇದೆ. ಹಾಗಾಗಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ಏಕಾದಶಿಯ ದಿನ ವಿಷ್ಣುವನ್ನ ಆರಾಧನೆ ಮಾಡಿ, ವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ ಬನ್ನಿ. ಹಾಗಾಗಿ ಉತ್ತಮವಾದಂತಹ ಸಂತಾನ ಭಾಗ್ಯವನ್ನು ಪಡೆಯುವಂತಹ ಅವಕಾಶಗಳು ಇದರಿಂದ ಲಭ್ಯವಾಗುತ್ತೆ. ಇದರ ಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗಿರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಮನಸ್ಸು ಕೂಡ ಅಸ್ತವ್ಯಸ್ತವಾಗಿರುವಂಥದ್ದು, ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಅತಿರೇಕಕ್ಕೆ ಹೋಗುವಂಥದ್ದು ಇದೆ. ಸ್ವಲ್ಪ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಉದ್ಯೋಗಿಗಳಿಗೂ ಕೂಡ ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದು, ಒಂದು ಪ್ರಯಾಣ ಅಥವಾ ಒಂದು ಓಡಾಟ, ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು. ಹಾಗೆ ಈ ದಿನ ದೂರದ ಪ್ರಯಾಣವನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ವಿಶ್ರಾಂತಿ ಇಲ್ಲದೆ ಸ್ವಲ್ಪ ದೇಹಾರೋಗ್ಯದ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮಗಳಾಗುವಂಥದ್ದು ಕೂಡ ಇದೆ. ಹಾಗಾಗಿ ಸಾಕಷ್ಟು ವಿಶ್ರಾಂತಿಗೆ ಈ ದಿನ ಆದ್ಯತೆಯನ್ನು ಕೂಡ ಕೊಡಬೇಕಾಗತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗುತ್ತೆ. ಹಾಗೆ ಕೆಲವೊಂದು ಅರ್ಧಂಬರ್ಧಕ್ಕೆ ನಡೆಯುವಂಥದ್ದು, ಕೆಲವು ಅಡೆತಡೆಗಳು ಎದುರಾಗಿ ನಿಮಗೆ ಸ್ವಲ್ಪ ಕಷ್ಟದ ಸಮಯವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಸುಲಭಕ್ಕೆ ಯಾವುದೂ ಕೂಡ ಆಗಲ್ಲ. ಯಾರನ್ನೂ ಅತಿಯಾಗಿ ನಂಬಿ ಕೆಲಸಕ್ಕೂ ಕೂಡ ಕೈ ಹಾಕಬೇಡಿ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಶಾದಾಯಕವಾದಂತಹ ವಾತಾವರಣ ಇದೆ. ನಿಮ್ಮವರು ನಿಮಗಿಲ್ಲ, ಎಲ್ಲವೂ ಇದೆ ಆದರೆ ಯಾರೂ ಇಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ಈ ದಿನ ತಲುಪುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಅತಿಯಾಗಿ ಯಾರನ್ನೂ ಕೂಡ ಆಶ್ರಯಿಸಬೇಡಿ, ಯಾರನ್ನೂ ಕೂಡ ಈ ದಿನ ಅತಿಯಾಗಿ ನಂಬಲಿಕ್ಕೂ ಹೋಗಬೇಡಿ. ಏಕೆಂದರೆ ಹಣಕಾಸಿನ ವಿಚಾರ ಕೂಡ ಈ ದಿನ ನಿಮಗೆ ಸ್ವಲ್ಪ ಮೋಸವನ್ನು ತರುತ್ತೆ. ಹಾಗೆ ಈ ದಿನ ಆದಷ್ಟು ಆಧ್ಯಾತ್ಮಿಕ ಚಿಂತನೆಗಳನ್ನು ಮುಂದುವರಿಸುವಂಥದ್ದು, ಭಗವಂತನ ಒಂದು ಪೂಜೆ ಆಗಲಿ, ಧ್ಯಾನ ಆಗಲಿ, ಯೋಗ ಆಗಲಿ ಇತ್ಯಾದಿಗಳನ್ನು ಮಾಡುವಂಥದ್ದು. ಯಾಕೆಂದರೆ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಚಂಚಲವಾಗಿರುವಂಥ ಮನಸ್ಸು, ಚಂಚಲತೆಗೆ ಈ ದಿನ ತುಂಬ ಖುಷಿ ಕೊಡುವಂಥ ವಿದ್ಯಮಾನಗಳು ನಿಮಗೆ ಒದಗಿ ಬರುತ್ತೆ. ಆದರೆ ಆ ತತ್ಕಾಲಕ್ಕೆ ನಿಮಗೆ ಖುಷಿ ಸಿಕ್ಕುವಂಥ ವಿಚಾರಗಳೇನಿದೆ ಆದಷ್ಟು ದೂರ ಇಡಿ, ಶಾಶ್ವತವಾಗಿರಬೇಕು. ಭವಿಷ್ಯದ ದೃಷ್ಟಿಯಿಂದ ಉತ್ತಮವಾಗಿರುವಂಥ ಕೆಲವು ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು. ಇದನ್ನು ಈ ದಿನ ನೀವು ಆದ್ಯತೆ ಮೇರೆಗೆ ಪರಿಗಣಿಸಬೇಕಾಗತ್ತೆ. ಹಾಗೆ ನೀವು ಪರಿಸ್ಥಿತಿಯನ್ನು ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಕುಟುಂಬದಸ್ಥರ ಜೊತೆಯಲ್ಲಿ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥ ದಿನ. ಹಾಗಾಗಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೆ ಈ ದಿನ ಕುಟುಂಬಸ್ಥರ ನೆರವು ಸಿಕ್ಕತ್ತೆ. ಅವರ ಮಾರ್ಗದರ್ಶನ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಉನ್ನತ ವ್ಯಾಸಂಗದಲ್ಲಿರುವಂಥವರಿಗೆ ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಈ ದಿನ ಇದೆ. ಹಾಗೆ ಈ ದಿನ ಆಸ್ತಿಯ ಕ್ರಯ ವಿಕ್ರಯ ಇಂತಹ ವ್ಯವಹಾರದಲ್ಲಿ ಅನುಕೂಲತೆಗಳಿದೆ. ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಉತ್ತಮ ಲಾಭ ಇದೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದರೆ ಈ ದಿನ ನಿಮ್ಮ ಕೆಲಸಗಾರರಿಂದ, ನಿಮ್ಮ ಸಹೋದ್ಯೋಗಿಗಳಿಂದ, ನಿಮ್ಮ ಸ್ನೇಹಿತರಿಂದ ಸಮಯಕ್ಕೆ ಸರಿಯಾಗಿ ನಿಮಗೆ ಒಂದು ಸಹಕಾರ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಅವರ ಟೈಮ್ಲಿ ಹೆಲ್ಪ್ ಏನಿದೆ ಅದು ನಿಮ್ಮ ಸಮಸ್ಯೆಯೊಂದನ್ನು ಈ ದಿನ ಬಗೆಹರಿಸುತ್ತೆ. ಹಾಗೆ ಹಠಾತ್ತಾಗಿ ಆರ್ಥಿಕ ಲಾಭ ಉಂಟಾಗುವಂಥದ್ದು ವ್ಯಾಪಾರಸ್ಥರಿಗೆ, ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ತುಂಬ ಸಮಾಧಾನ ಅನ್ನುವಂಥದ್ದು ಇದೆ. ಇನ್ನು ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳಲ್ಲಿ ಕುಟುಂಬಸ್ಥರೇ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಹಾಗಾಗಿ ನಿಮ್ಮ ಪರವಾಗಿ ಕುಟುಂಬಸ್ಥರು ಕೂಡ ಕೆಲಸಕ್ಕೆ ಇದ್ದಾರೆ, ಅವ್ರಿಗೂ ಜವಾಬ್ದಾರಿ ಇದೆ, ಅವ್ರಿಗೂ ಕೂಡ ನಿಮ್ಮ ಶ್ರೇಯಸ್ಸನ್ನು ಬಯಸುವಂಥ ಒಂದು ವ್ಯವಧಾನ ಈ ದಿನ ಇದೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಬೇರೆಯವರು ಕೂಡ ವಹಿಸಿಕೊಂಡು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಹಿರಿಯರ ಒಂದು ಸಲಹೆ ಈ ದಿನ ನಿಮಗೆ ಲಭ್ಯವಾಗುತ್ತೆ, ಅವರ ಅನುಭವದ ಮಾತು. ಹಾಗಾಗಿನೇ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಿ. ಹಾಗೆ ಕುಟುಂಬಸ್ಥರು ಕೂಡ ನಿಮ್ಮ ಜೊತೆಯಲ್ಲಿ ನಿಮ್ಮ ನೆರವಿಗೆ ಸದಾಕಾಲ ಇರುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಉತ್ತಮವಾದಂಥ ಪ್ರೋತ್ಸಾಹಗಳು ಸಿಕ್ಕುವಂಥದ್ದು ಕೂಡ ಇದೆ. ನೋಡಿ, ನಿಮ್ಮ ಪ್ರೀತಿ ಪಾತ್ರರ ಮಾತಾಗಲಿ, ಅವರ ಒಂದು ಸಹಕಾರ ಆಗಲಿ ನಿಮಗೆ ತುಂಬ ಪ್ರೇರೇಪಣೆಯನ್ನು ಒದಗಿಸಿಕೊಡುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ
ಯಾವುದೇ ವಿವಾದಗಳಿದ್ದರೆ ಬಗೆಹರಿಯುತ್ತೆ. ಹೊಸ ವಸ್ತುಗಳನ್ನು, ಸಾಮಗ್ರಿಗಳನ್ನು ಈ ದಿನ ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿನಂತೆ ಪ್ರಗತಿ ಇರುತ್ತೆ. ಹಾಗಾಗಿನೇ ಕೆಲವು ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹವನ್ನು ಹೆಚ್ಚಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆ ಇರುವಂಥ ದಿನ. ಅದರಲ್ಲೂ ಅಗತ್ಯಕ್ಕೆ ತಕ್ಕಂತೆ ಹಣ ನಿಮ್ಮ ಕೈಲಿರುತ್ತೆ, ಅಗತ್ಯಕ್ಕೆ ಬೇಕಾಗುವಂಥ ಬೆಂಬಲ ನಿಮ್ಮ ಜೊತೆಯಲ್ಲಿರುತ್ತೆ. ಹಾಗೆ ಯಾವುದಕ್ಕೂ ಕೂಡ ಈ ದಿನ ಪರದಾಡುವಂಥ ಒಂದು ದೃಶ್ಯ ಇಲ್ಲ. ಏಕೆಂದರೆ ಎಲ್ಲವೂ ಕೂಡ ನೀವು ಅಂದುಕೊಂಡಂಥ ರೀತಿಯಲ್ಲಿ ಕೆಲಸಗಳಾಗುತ್ತೆ. ಗ್ರಹಗತಿಗಳು ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಕೆಲಸಕ್ಕೆ ಬಹಳ ವಿಶೇಷವಾಗಿ ಒಂದು ಮುತುವರ್ಜಿ ಇದೆ, ಉತ್ಸಾಹ ಇದೆ, ಆತ್ಮವಿಶ್ವಾಸ ಈ ದಿನ ಬಹಳಷ್ಟು ಮಟ್ಟಿಗೆ ಈ ದಿನ ಇರುತ್ತೆ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಅಥವಾ ಯಾವುದೋ ಒಂದು ಪ್ರವಾಸ, ಪ್ರಯಾಣ, ಒಂದು ತೀರ್ಥಕ್ಷೇತ್ರಕ್ಕೆ ಭೇಟಿ ನೀಡುವಂಥದ್ದು, ಇಂಥ ವಿಚಾರವಾಗಿ ಈ ದಿನ ಚರ್ಚೆ ಕೂಡ ಆಗುವಂಥದ್ದು ಇದೆ. ಪೂರ್ವ ಸಿದ್ಧತೆ ಆಗುತ್ತೆ. ಒಟ್ಟಾರೆ ಈ ದಿನ ನಾಳೆಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಅಣಿ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಈ ಪೂರ್ವ ಸಿದ್ಧತೆ ನಿಮಗೆ ತುಂಬ ಯಶಸ್ಸನ್ನು ಕೂಡ ತರುತ್ತೆ. ಹಾಗೆ ಸಂಬಂಧಿಕರಿಂದ ನಿಮಗೆ ಆಹ್ವಾನ ಬರುವಂಥದ್ದು, ಶುಭ ಸುದ್ದಿ ಸಿಕ್ಕುವಂಥದ್ದು, ಅವರ ಸಹಕಾರ ಅಥವಾ ಅವರು ನಿಮ್ಮಿಂದ ಪಡ್ಕೊಂಡಿರುವಂಥ ಒಂದು ಹಣದ ನೆರವು, ಅದನ್ನು ವಾಪಸ್ಸು ಈ ದಿನ ನಿಮಗೆ ಕೊಡುವಂಥದ್ದು, ಇದು ಕೂಡ ಒಂದು ಅರ್ಥದಲ್ಲಿ ನಿಮಗೆ ಲಾಭವೇ. ಹಾಗಾಗಿ 4 ಜನ ನಿಮ್ಮನ್ನು ಹೊಗಳಿದ್ರೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಶ್ಲಾಘನೆ ಮಾಡಿದ್ರೆ ಅದು ಕೂಡ ನಿಮಗೆ ಪ್ರೇರೇಪಣೆ, ಅದು ಒಂದು ಅರ್ಥದಲ್ಲಿ ನಿಮಗೆ ಲಾಭ. ಅಂಥ ಎಲ್ಲ ಸನ್ನಿವೇಶಗಳು ಕೂಡ ಈ ದಿನ ನಿಮಗೆ ಒದಗಿ ಬರುತ್ತೆ. ಇನ್ನು ವಸ್ತುವಿನಿಂದ, ವಾಹನದಿಂದ ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸ್ನೇಹಿತರು, ಹಾಗೆ ನಿಮ್ಮ ಬಂಧು ವರ್ಗದವರು, ಇವರೆಲ್ಲರ ಸಹಕಾರ, ಸಹಾಯ, ಆಶೀರ್ವಾದ ನಿಮಗೆ ಈ ದಿನ ಇದ್ದೇ ಇರುತ್ತೆ. ಇನ್ನು ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ಇದೆ. ಅದರಲ್ಲೂ ಈ ದಿನ ಸ್ತ್ರೀ ವರ್ಗದವರಿಗೆ ಅತ್ಯಂತ ಹೆಚ್ಚಿನ ಒಂದು ವಿಶ್ವಾಸದಿಂದ ಕೆಲಸವನ್ನು ಮಾಡ್ತೀರಿ. ಹಾಗೆ ಆ ಕೆಲಸಕ್ಕೆ ನೆರವು ಹೇಗೆ ಬೇಕು, ಯಾರಿಂದ ಬೇಕು, ಅದನ್ನು ತುಂಬ ಚೆನ್ನಾಗಿ ನಿಷ್ಕರ್ಷೆ ಮಾಡುವಂಥದ್ದು, ತುಂಬ ಒಂದು ಉತ್ತಮವಾದ ನಿರ್ಧಾರವನ್ನು ಕೈಗೊಳ್ಳುವಂಥ ದಿನ ಕೂಡ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳು, ಚಟುವಟಿಕೆಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು, ತುಂಬ ಮಂದಗತಿ. ಹಾಗಾಗಿ ನಿಮ್ಮ ತಾಳ್ಮೆ ಈ ದಿನ ಪರೀಕ್ಷಿಸಲ್ಪಡುವಂಥದ್ದು ಕೆಲವು ಕೆಲಸಗಳಲ್ಲಿ. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ, ನಿಮ್ಮ ಕೆಲಸಕ್ಕೆ ಯಾರು ಅಡ್ಡಿ ಆತಂಕಗಳನ್ನು ತರ್ತಾ ಇದ್ದರೂ ಈ ದಿನ ಆ ಕೆಲಸದ ಬಗ್ಗೆ ಅವರಿಗೆ ಒಂದು ಮನಃಪರಿವರ್ತನೆ ಆಗುತ್ತೆ. ಎಲ್ಲ ಒಂದು ಕಡೆ ರಿಯಲೈಸೇಷನ್ ಆಗುವಂಥ ಸಾಧ್ಯತೆ ಈ ದಿನ ಇದೆ. ಹಾಗೆ ಈ ದಿನ ಕ್ರೀಡಾಪಟುಗಳಿಗೆ, ಸ್ಪರ್ಧಾಳುಗಳಿಗೆ ಅನುಕೂಲಗಳು ಲಭ್ಯವಾಗುವಂಥದ್ದು ಇದೆ. ಆದರೆ ನೀವಾಗಿ ತೆಗೆದುಕೊಳ್ಳುವಂಥ ಕೆಲವು ನಿರ್ಧಾರಗಳಿಂದ ಇಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ಅದನ್ನು ಸ್ವಲ್ಪ ಉಲ್ಬಣ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಎಲ್ಲವೂ ಆಯಿತು ಅಂದಾಗ ಏನೋ ಒಂದು ಎಡವಟ್ಟಾಗುವಂಥದ್ದು, ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನೇ ತರುವಂಥದ್ದು ಕೂಡ ಆಗುತ್ತೆ. ಹಾಗೆ ನಿಮ್ಮ ಸ್ನೇಹಿತರು ನಿಮ್ಮಿಂದ ಧನ ಸಹಾಯವನ್ನು ಕೇಳಿ ಬರಬಹುದು, ಅಥವಾ ನೀವೇ ನಿಮ್ಮ ಸ್ನೇಹಿತರ ಬಳಿ ಧನ ಸಹಾಯಕ್ಕಾಗಿ ಒಂದು ಬೇಡಿಕೆಯನ್ನು ಇಡಬಹುದು. ಆದರೆ ಇವೆರಡೂ ಕೂಡ ಈ ದಿನ ಸಕ್ಸಸ್ ಆಗಲ್ಲ. ಹಾಗಾಗಿ ಮಿಶ್ರ ಫಲಗಳಿರುವಂಥ ದಿನದಲ್ಲಿ ನಿಮಗೆ ಭಗವಂತ ಏನನ್ನು ಕೊಟ್ಟಿದ್ದಾನೆ, ಎಷ್ಟು ಸಂಪಾದನೆ ಇದೆ, ಎಷ್ಟು ವರಮಾನ ಇದೆ, ಎಷ್ಟು ಆದಾಯ ಇದೆ, ಅಷ್ಟರಲ್ಲೇ ತೃಪ್ತಿ ಪಡಬೇಕು. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು. ಭಗವಂತ ಕೊಟ್ಟಿರುವಂಥದ್ದು ಸಾಕಷ್ಟಿದೆ, ಅದನ್ನು ಒಂದು ವ್ಯವಸ್ಥಿತವಾಗಿ ಬಳಸ್ಕೊಳ್ಳುವಂಥ ಒಂದು ಮುನ್ನಡೆಯನ್ನು ನೀವು ನೋಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಹಿತಶತ್ರುಗಳ ವಿರುದ್ಧ ಸ್ವಲ್ಪ ಜಾಗೃತರಾಗೇ ಇರಬೇಕು. ಏಕೆಂದರೆ ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸೋದಷ್ಟೇ ಅಲ್ಲ, ನಿಮ್ಮ ಒಳ್ಳೆಯ ಗೌರವದ ಹೆಸರನ್ನು ಕೂಡ ಹಾಳು ಮಾಡುವಂಥ ಪ್ರಯತ್ನ ಅವರಿಂದ ಆಗಬಹುದು. ಏಕೆಂದರೆ ಹೊಟ್ಟೆ ಉರಿ, ಅದನ್ನು ಈ ದಿನ ನೀವು ಉಪಶಮನ ಮಾಡಬೇಕು. ಆದಷ್ಟು ಅಂತಹ ಹಿತಶತ್ರುಗಳನ್ನು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ.
ಇನ್ನು ನಿಮ್ಮ ಸಹೋದರರ ಜೊತೆಯಲ್ಲಿ ಇದ್ದಂತಹ ಈ ಆಸ್ತಿ ವಿವಾದಗಳಾಗಲಿ ಅಥವಾ ಕುಟುಂಬದಲ್ಲಿ ಏನೋ ಒಂದು ಮನಸ್ತಾಪಗಳಿದ್ದರೆ ಅದು ಬಗೆಹರಿಯಲ್ಲ. ಅಂಥ ಒಂದು ವಿಚಾರವನ್ನು ಪರಿಹಾರ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಿದೆ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲಸದ ಹೊರೆ ಜಾಸ್ತಿ ಆಗಿರೋದ್ರಿಂದ ವಿಶ್ರಾಂತಿ ಬೇಕು ಅಂತ ಹೇಳಿ ಬಯಸತ್ತೆ. ಈ ವಿಶ್ರಾಂತಿನೇ ಸೋಮಾರಿತನಕ್ಕೆ ನಿಮ್ಮನ್ನು ದೂಡುವಂಥದ್ದು ಆಗುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಜವಾಬ್ದಾರಿಯ ಕೆಲಸಗಳನ್ನು ಮೊದಲು ಮಾಡಿ ಮುಗಿಸ್ಬಿಡಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಭವಿಷ್ಯದ ಬಗ್ಗೆ ಹೆಚ್ಚು ಕಾಳಜಿ ಇದೆ, ಭವಿಷ್ಯದ ಬಗ್ಗೆ ಒಂದು ಚಿಂತನೆ ಇದೆ, ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಯಾವುದೇ ಚಟುವಟಿಕೆಗಳು ಕೂಡ ನಾಳೆಯನ್ನು ಆಧರಿಸಿರುವಂಥದ್ದು. ನಾಳೆಗಾಗಿ ಏಕೆ ಏನು ಅನ್ನುವಂಥ ವಿಚಾರಗಳೇ ಮನಸ್ಸಿನಲ್ಲಿ ತುಂಬಿಕೊಂಡಿರುತ್ತೆ ಈ ದಿನ. ಹಾಗೆ ಈ ದಿನ ಅನಾರೋಗ್ಯ ಪರಿಸ್ಥಿತಿಯನ್ನು ಎದುರಿಸುವಂತಹ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು. ಪ್ರಯಾಣ, ಔಷಧೋಪಚಾರ, ಹೀಗಾಗಿ ಸ್ವಲ್ಪ ವೆಚ್ಚಗಳು ಕೂಡ ಆಗುವಂಥದ್ದು ಇದೆ. ಅದು ನಿಮ್ಮ ಮಕ್ಕಳ ಒಂದು ಆರೋಗ್ಯ ಪರಿಸ್ಥಿತಿ ಅಥವಾ ನಿಮ್ಮ ತಾಯಿಯ ಆರೋಗ್ಯ ಪರಿಸ್ಥಿತಿ ಈ ದಿನ ನಿಮಗೆ ಚಿಂತೆಗೀಡು ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಸಮಯೋಚಿತವಾದಂಥ ಮಾತು ಸಮಸ್ಯೆಯೊಂದನ್ನು ನಿವಾರಣೆ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಮಾತಿದೆ. ಹಾಗೆ ಈ ದಿನ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರುವಂಥವರು ನೀವು. ಹಾಗಾಗಿನೇ ಈ ದಿನ ತುಂಬ ಅಲರ್ಟ್ ಆಗಿರ್ತೀರಿ. ನಾಳೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ನಿಮ್ಮ ಗಮನ ಇರುವಂಥದ್ದು. ಇನ್ನು ಈ ದಿನದಲ್ಲಿ ಬೇರೆಯವರ ಮಾತನ್ನಾಗಲಿ ಅವರ ಭರವಸೆಯನ್ನಾಗಲಿ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಏಕೆಂದರೆ ಅವರದ್ದೇ ಆದಂತಹ ಚಿಂತೆ ಅವರಿಗಿದೆ. ನಿಮ್ಮ ನೆರವಿಗೆ ಯಾರು ಬಂದರೂ ಅದು ಸಕಾಲಕ್ಕೆ ಬರಲ್ಲ. ಹಾಗಾಗಿನೇ ಈ ದಿನದಲ್ಲಿ ಇಂತಹ ಒಂದು ಸೂಕ್ಷ್ಮದ ವಿಚಾರಗಳೇನಿದೆ ಇದರಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸು ಸಂಸ್ಥೆ ಅಥವಾ ಬ್ಯಾಂಕ್ ಇರ್ಬೋದು, ಇಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಏನೋ ಒಂದು ಆತಂಕ, ಎಲ್ಲೋ ಒಂದು ಕಡೆ ನಷ್ಟ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಈ ದಿನದಲ್ಲಿ ನಿಮಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಒಂದು ನೋವು ಬಾಧಿಸುವಂಥದ್ದು ಆಗುತ್ತೆ. ಅಭದ್ರತೆ ಕಾಡುತ್ತೆ. ಅದಕ್ಕಾಗಿಯೇ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮಾಡುವಂಥದ್ದನ್ನು ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿ ಬೇರೆಯವರ ಒಂದು ಪ್ರೇರೇಪಣೆಯ ಮಾತು ಬೇಕು, ಮೋಟಿವೇಶನ್ ಬೇಕು. ಅದಕ್ಕಾಗಿ ಈ ದಿನ ಹಂಬಲಿಸುವಂಥದ್ದು ಕೂಡ ಇದೆ. ಅದಕ್ಕಾಗಿ ಒಂದು ರಿಕ್ವೆಸ್ಟ್ ಇದೆ, ಒಂದು ಬೇಡಿಕೆ ಇದೆ. ಆದರೆ ಅದು ಫಲಪ್ರದವಾಗಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ, ಲಾಭದ ದಿನ, ಸಂತೋಷದ ದಿನ, ಹಾಗೆ ಹೊಸ ಸ್ನೇಹಿತರನ್ನು ಸಂಪರ್ಕವನ್ನು ಹೆಚ್ಚಿಸಿಕೊಳ್ಳುವಂಥ ದಿನ ಕೂಡ. ಇನ್ನು ಈ ದಿನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೆಚ್ಚಿನ ಪ್ರಗತಿ ಇರುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ನಂಬಿಕೆಯ ವಿಚಾರ ಆಗಲಿ ಅಥವಾ ನಿಮ್ಮ ಒಂದು ತೀರ್ಮಾನದ ವಿಚಾರ ಆಗಲಿ ಚರ್ಚೆಗೆ ಗ್ರಾಸವಾಗುವಂಥದ್ದು ಕೂಡ ಇದೆ. 4 ಜನ ನಿಮ್ಮ ತೀರ್ಮಾನದ ಬಗ್ಗೆನೇ ಚರ್ಚೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ತುಂಬ ಪ್ರಾಕ್ಟಿಕಲ್ ಆಗಿ ಇರ್ತೀರಿ. ಹಾಗೆ ಈ ದಿನದ ತೀರ್ಮಾನಗಳು ಕೂಡ ನಾಳೆಯ ಭವಿಷ್ಯವನ್ನು ಆಧರಿಸಿರುವಂಥದ್ದು. ಅಷ್ಟರ ಮಟ್ಟಿಗೆ ಒಂದು ದೂರಾಲೋಚನೆ ಅನ್ನುವಂಥದ್ದು ಇದೆ, ಒಂದು ವಿಷನ್ ಇದೆ. ಆದರೆ ಅದನ್ನು ನರ್ಚರ್ ಮಾಡಬೇಕು, ಅದನ್ನು ಕಾಪಾಡಿಕೊಳ್ಬೇಕು. ಯಾಕೆಂದರೆ ಈ ದಿನದ ಮನಸ್ಥಿತಿ ಬೆಳಗ್ಗೆ ಇದ್ದದ್ದು ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದದ್ದು ಸಂಜೆಗಿಲ್ಲ, ಬದಲಾವಣೆ ಆಗ್ತಾ ಇರುವಂಥದ್ದು. ಹಾಗಾಗಿ ಚಂಚಲ ಮನಸ್ಸನ್ನು ಮೊದಲು ಹಿಡಿದಿಟ್ಕೊಂಡು ನೀವು ನಂಬಿರುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು. ಅದು ಎಷ್ಟೇ ಸೋಲಾಗಿರಲಿ, ನಷ್ಟ ಆಗಿರಲಿ, ಯಾವುದೇ ರೀತಿಯಲ್ಲಿ ನಿಮಗೆ ಪ್ರತಿರೋಧಗಳು ಬಂದರೂ ಕೂಡ ಅದನ್ನು ಮುಂದುವರಿಸಿ. ನಾಳೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳ ಅಡೆತಡೆಗಳಿದೆ. ಅದರ ಮಧ್ಯೆ ಕೂಡ ನಿಮ್ಮ ಒಂದು ಗುರಿಯನ್ನು ಸಾಧಿಸುವಂಥ ಒಂದು ಹಠದ ಸ್ವಭಾವ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಆಗಿರುವಂಥ ನಷ್ಟವನ್ನು ತುಂಬಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಯಾವುದೇ ರೀತಿಯಲ್ಲಿ ವಾದ ವಿವಾದಗಳು ಯಾರೊಂದಿಗಾದರೂ ಇರಲಿ, ಅದರಲ್ಲಿ ತೊಡಗಿಸ್ಕೊಳ್ಬೇಡಿ. ಏಕೆಂದರೆ ನಿಮ್ಮ ಮಾತು ಈ ದಿನ ಮಧುರವಾಗಿರಬೇಕು, ಸೌಜನ್ಯಯುತವಾಗಿ ಇರಬೇಕು. 4 ಜನ ಮೆಚ್ಚಬೇಕು ನಿಮ್ಮ ಮಾತನ್ನು. ಆ ರೀತಿಯಲ್ಲಿ ಈ ದಿನ
ಕೆಲವರನ್ನು ಆಕರ್ಷಣೀಯವಾಗಿಸುವಂಥ ಒಂದು ಮಾತು ಈ ದಿನ ನೀವು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ 2ನೇ ಮನೆಯಲ್ಲಿದ್ದಾಗ ಈ ದಿನ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗುವಂಥದ್ದು. ಹಾಗೆ ನಿಮ್ಮ ತೀರ್ಮಾನಕ್ಕೆ ಯಾರೂ ಕೂಡ ಬೆಲೆ ಕೊಡ್ತಾ ಇಲ್ಲ. ಹಾಗೆ ನಿಮ್ಮ ಮಾತಾಗಲಿ ನಿಮ್ಮ ಕೃತಿಯಾಗಲಿ ಯಾರಿಗೂ ಬೇಕಾಗಿಲ್ಲ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರಬಹುದು. ಒಂದು ರೀತಿಯ ನಿರ್ಲಿಪ್ತ ಭಾವನೆ ಬರಬಹುದು. ಆದರೆ ವಾಸ್ತವದಲ್ಲಿ ಇದು ಸರಿಯಲ್ಲ. ಏಕೆಂದರೆ ನಿಮ್ಮ ಆಲೋಚನೆಯ ಧಾಟಿಯೇ ಈ ದಿನ ಬೇರೆ ರೀತಿಯಲ್ಲಿ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಆದಷ್ಟು ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ನಿಗದಿತ ಸಮಯಕ್ಕೆ ಕೆಲಸಗಳು ಪೂರ್ಣ ಆಗಲ್ಲ. ಇದು ಕೂಡ ನಿಮ್ಮನ್ನು ಒಂದು ರೀತಿಯಲ್ಲಿ ಸಿಂಹಾವಲೋಕನ ಮಾಡುವಂಥ ಒಂದು ಪರಿಸ್ಥಿತಿಗೆ ದೂಡುತ್ತೆ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಈ ದಿನ ವಿನಾಕಾರಣ, ಅದರಲ್ಲೂ ಕ್ಷುಲ್ಲಕ ವಿಚಾರಕ್ಕೆ ವಿವಾದಗಳಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ತಪ್ಪಿಗಾಗಿ ನೀವು ಆರಿಸಿಕೊಂಡಂಥ ಒಂದು ದಾರಿಗಾಗಿ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇದೆ. ಎಷ್ಟೋ ಮುಂದೆ ಕ್ರಮಿಸಿಬಿಟ್ಟಿರ್ತೀರಿ, ಆದರೆ ಹಿಂದಕ್ಕೆ ನೋಡಿದಾಗ ನಿಮಗೆ ಅನಿಸುತ್ತೆ ಈ ಮಾರ್ಗ ಸರಿ ಇಲ್ಲ, ಇದು ಅಷ್ಟೊಂದು ಅನುಕೂಲ ತರ್ತಾ ಇಲ್ಲ, ಅಷ್ಟೊಂದು ಲಾಭ ಇಲ್ಲ ಅನ್ನುವಂಥದ್ದು. ಆದರೆ ಅದನ್ನು ಬಿಟ್ಟು ಬೇರೊಂದು ಮಾರ್ಗವನ್ನು ಹಿಡಿಲಿಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು. ಹಾಗಾಗಿ ನಿಮ್ಮ ಎನರ್ಜಿಯನ್ನು, ನಿಮ್ಮಲ್ಲಿ ಇರುವಂಥ ಒಂದು ರಿಸೋರ್ಸಸ್ ಏನಿದೆ ಅದನ್ನು ಬಳಸ್ಕೊಂಡು ಹೊಸ ವ್ಯಾಪಾರವನ್ನು ವಿಸ್ತರಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಏಕಾಏಕಿ ಸ್ವಯಂ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. 4 ಜನರ ಒಂದು ಸಹಕಾರ್ಯವನ್ನು ಅಥವಾ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಬರುವಂಥ ಅವಕಾಶಗಳೇನಿದೆ ಅದನ್ನು ವ್ಯಾಪಾರಸ್ಥರು ಬಳಸ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಹೈ ಅಲರ್ಟ್ ಆಗಿರಬೇಕು. ಸೋಮಾರಿತನ ಬಿಡಿ, ಕೆಲಸವನ್ನು ಮಾಡಬೇಕು ಅನ್ನುವಂಥ ಹಠವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಮೇಲಧಿಕಾರಿಗಳ ಜೊತೆಯಲ್ಲೂ ಕೂಡ ಉತ್ತಮ ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ತೀರಿ. ಆದರೆ ನಿಮ್ಮ ಹೆಸರನ್ನು ಹಾಳು ಮಾಡುವಂಥ ಕೆಲವರು ತಂತ್ರಗಾರರಿದ್ದಾರೆ. ಅಂಥದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ರಹಸ್ಯವಾಗಿ ಏನೋ ಕೆಲಸ ನಡೀತಾ ಇದೆ, ಅದನ್ನು ಆದಷ್ಟು ಬಯಲಿಗೆ ಎಳೆಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ದರ್ಶನ ಮಾಡಿ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳು ಇದೆ. ಯಾವುದೇ ಕೆಲಸ ಮಾಡಿ, ಯಾವುದೇ ಸೇವೆ ಮಾಡಿ, ಅದರಲ್ಲಿ ಒಂದು ತತ್ಪರತೆ ಅನ್ನುವಂಥದ್ದು ಇದೆ. ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲಸಗಳನ್ನು ತುಂಬ ಖುಷಿಯಿಂದ ಸಮಾಧಾನದಿಂದ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಒಂದು ಖರೀದಿ ಪ್ರಕ್ರಿಯೆ, ಅದು ಆಸ್ತಿ ಆಗಲಿ, ಒಡವೆ ಆಗಲಿ, ವಸ್ತ್ರ ಆಗಲಿ, ಇದರಲ್ಲಿ ನಿಮಗೆ ಲಾಭಗಳು ಉಂಟಾಗುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಒಂದು ಖರೀದಿ ಏನಿದೆ ಅದು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕಾಗಿ ನಿಮ್ಮ ಸಂಗಾತಿಯಿಂದ, ಪ್ರೀತಿ ಪಾತ್ರರಿಂದ ಒಂದು ಒಳ್ಳೆಯ ಮಾತು ಬರುತ್ತೆ. ಹಾಗೆ ನಿಮ್ಮ ಮೇಲಧಿಕಾರಿಗಳು ಕೂಡ ಈ ದಿನ ನಿಮ್ಮನ್ನು ಜ್ಞಾಪಿಸ್ಕೊಳ್ತಾರೆ. ಅವರಿಂದ ಕೂಡ ಈ ದಿನ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಅನ್ನುವಂಥದ್ದು ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಲಹೆ ಕೊಡಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ ನಿಮ್ಮ ಸುತ್ತಮುತ್ತಲೂ ಕೂಡ ನಿಮ್ಮ ತಂದೆ ತಾಯಿ ಆದಿಯಾಗಿ ಇರುವಂಥದ್ದನ್ನು ಗಮನಿಸ್ತೀರಿ. ಹಾಗಾಗಿಯೇ ಒಂದು ಭದ್ರತೆ ಇದೆ, ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇದೆ. ಹಾಗೆ ನೀವು ಅರ್ಧಂಬರ್ಧಾಗಿರುವಂಥ ಕೆಲಸ ಕಾರ್ಯಗಳನ್ನು ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪ್ರೀತಿ ಪಾತ್ರರು ಮುಂದುವರಿಸುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ದಿನ ನೀವು ಮನಸ್ಸು ಬಿಚ್ಚಿ ಮಾತಾಡಬೇಕು, ಮನಸ್ಸಿನಲ್ಲಿ ಇರುವಂಥ ವಿಚಾರಗಳನ್ನು ತಿಳಿಸ್ಬೇಕು. ಹಾಗಾಗಿನೇ ಯಾವುದನ್ನು ಕೂಡ ರಹಸ್ಯವಾಗಿ ಒಳಗೊಳಗೆ ಇಟ್ಕೊಳ್ಬೇಡಿ, ಸಪ್ರೆಸ್ ಮಾಡಬೇಡಿ. ಒಂದು ದಿನ ಅದೇ ಸ್ಫೋಟ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ನೋವು, ನಲಿವು, ಕಷ್ಟ, ಸುಖ ಇದುಗಳನ್ನು ಆದಷ್ಟು ಬೇರೆಯವರ ಜೊತೆ, ಅದರಲ್ಲೂ ನಿಮಗೆ ಕಾನ್ಫಿಡೆನ್ಸ್ ಇರುವಂಥ ವ್ಯಕ್ತಿಯ ಜೊತೆಯಲ್ಲಿ ಹಂಚಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ನಿಮ್ಮ ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಿಮ್ಮ ಆಲೋಚನೆ ಕೂಡ. ಇದಕ್ಕೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಹೊಸ ವಾಹನದ ಬಗ್ಗೆ ಆಗಲಿ, ಹೊಸ ವಸ್ತುಗಳ ಬಗ್ಗೆ ಆಗಲಿ ತುಂಬ ಅಭಿಮಾನದಿಂದ ಮಾತಾಡುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಸ್ನೇಹಿತರಾಗಲಿ, ಅದರಲ್ಲೂ ತೀರಾ ಬಡವರಾಗಿರುವಂಥವರು,
ಅವರಿಗೆ ಕೈಲಾದ ಸಹಾಯವನ್ನು ಮಾಡುವಂಥದ್ದು ಕೂಡ ಇದೆ. ಮಕ್ಕಳ ಓದಿಗಾಗಿ ಈ ದಿನ ತುಂಬ ಪ್ರಯತ್ನ ಅನ್ನುವಂಥದ್ದು, ಜೊತೆಗೆ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಬಹುದಲ್ಲ ಅನ್ನುವಂಥ ಒಂದು ವಿವೇಚನೆ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಒಟ್ಟಾರೆ ನೀವು ಕೆಲಸ ಮಾಡಿದಂತೆಲ್ಲ ನಿಮಗೆ ಅನುಭವ ಜಾಸ್ತಿ ಆಗುತ್ತೆ. ಹಾಗಾಗಿ ಬಹಳ ಉತ್ಕೃಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಇದು ಸಾಧ್ಯ ಮಾಡುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ತುಂಬ ಆದ್ಯತೆಯನ್ನು ಕೊಡುವಂಥದ್ದು. ಅದು ನೆಗ್ಲಿಜೆಂಟ್ ಆಗಿರೋ ವಿಚಾರ, ಮರೆತು ಹೋಗುವಂತಹ ವಿಚಾರ, ನೀವು ಕಡ್ಡಾಯವಾಗಿ ಮರೆಯಲೇಬೇಕಾದಂಥ ವಿಚಾರ, ಆದರೂ ಕೂಡ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಆಲೋಚನೆ ಮಾಡುವಂಥದ್ದು ಇದೆ. ಇದರಿಂದ ಸಮಯ ವ್ಯರ್ಥವಾಗುತ್ತೆ, ನಿಮ್ಮ ಶ್ರಮ ಸಾರ್ಥಕವಾಗಲ್ಲ. ಹಾಗಾಗಿನೇ ಕೆಲವು ವಿಚಾರಗಳನ್ನು ರಿವೈಸ್ ಮಾಡುವಂಥದ್ದು, ಪುನರ್ ಪರಿಶೀಲನೆ ಮಾಡುವಂಥದ್ದು ತುಂಬ ಉತ್ತಮ ಈ ದಿನ. ಹಾಗೆ ಈ ದಿನ ಮನೆಯ ಒಳಗೆ ನಿಮಗೆ ಒಂದು ರೀತಿಯ ಅನಿಶ್ಚಿತವಾದಂತಹ ವಾತಾವರಣ ಇದೆ. ಎಲ್ಲ ಒಂದು ಕಡೆ ಅನಿವಾರ್ಯ, ಬಿಸಿ ತುಪ್ಪದಂತೆ ಇರುವಂಥದ್ದು. ಹಾಗಾಗಿ ಕುಟುಂಬಸ್ಥರ ಮಧ್ಯೆನೇ ಈ ದಿನ ಜೀವನ ಮಾಡಬೇಕು. ಅವರ ಸರಿ ತಪ್ಪುಗಳನ್ನು ಈ ದಿನ ತಿದ್ದಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ದಿನದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ, ಅದು ನಿರಂತರವಾಗಿ ಇರಬೇಕು. ಕನ್ಸಿಸ್ಟೆನ್ಸಿ ಇಟ್ಕೊಂಡೇ ನಿಮ್ಮ ಚಟುವಟಿಕೆಯನ್ನು ಮುಂದುವರಿಸಬೇಕು. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ಅನಾನುಕೂಲವನ್ನು ತರುತ್ತೆ. ಹಾಗೆ ಈ ದಿನ ಆಸ್ತಿ ವಿಚಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ ಮನಸ್ತಾಪಗಳು ಕೂಡ ಆಗುವಂಥದ್ದು ಇದೆ. ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ, ಬಂಧುಗಳ ಜೊತೆ, ಸ್ನೇಹಿತರ ಜೊತೆ ಯಾರದ್ದೋ ಒಂದು ಮೂಲದಿಂದ ಈ ದಿನ ನಿಮಗೆ ಸಮಸ್ಯೆಯೊಂದು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿನೇ ಸ್ವಲ್ಪ ನಿಧಾನವಾಗಿ, ಸಾವಧಾನವಾಗಿ ಈ ದಿನ ನಿಮ್ಮ ಕೆಲಸಗಳನ್ನು ಮಾಡಿ ತಾಳ್ಮೆ ಇಟ್ಕೊಳ್ಳಿ, ಬಹಳ ಮುಖ್ಯವಾಗಿ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಮಾತಾಗಲಿ ಅಥವಾ ಅವರ ನಡವಳಿಕೆ ಆಗಲಿ ನಿಮಗೆ ಸ್ವಲ್ಪ ನಿರುತ್ಸಾಹವನ್ನು ತರಿಸುವಂಥದ್ದು ಇದೆ. ಯಾವಾಗಲೂ ಒಂದು ಸಲ ನಿಮಗೆ ಈ ಜೀವನವೇ ಬೇಸರ ಅನ್ನುವಂಥ ಸ್ಥಿತಿ ಮೂಡ್ಬೋದು. ಆದರೆ ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಭೇಟಿ ಮಾಡಿದಾಗ ನಿಮಗೆ ಜೀವನದಲ್ಲಿ ಇನ್ನೂ ಆಸಕ್ತಿ ಹೆಚ್ಚಾಗುವಂಥದ್ದು, ಇನ್ನೂ ಸಾಧನೆ ಮಾಡ್ಬೋದು, ಇನ್ನೂ ಸಂಪಾದನೆ ಮಾಡ್ಬೋದು ಅನ್ನುವಂಥ ವಿಚಾರ ಈ ದಿನ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿನೇ ಈ ಸನ್ನಿವೇಶ ಅನ್ನುವಂಥದ್ದು ನಿಮಗೆ ಸ್ವಯಂ ವೇದ್ಯವಾಗಿ ಇರುವಂಥದ್ದು. ಒಳ್ಳೆಯ ಬೆಳವಣಿಗೆ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ಅಭಿವೃದ್ಧಿಯ ದಿನ, ಸಮೃದ್ಧಿಯ ದಿನ, ಲಾಭದ ದಿನ. ಯಾವುದೇ ಒಂದು ಚಟುವಟಿಕೆಯಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇದೆ. ಕೈ ತುಂಬ ಹಣ ಇಲ್ಲದೇ ಇರ್ಬೋದು, ಆದರೂ ಕೂಡ ಸಮಾಧಾನದ ಮಾತುಗಳು ಕುಟುಂಬದಲ್ಲಿ ಇರುತ್ತೆ. ಹಾಗೆ ಈ ದಿನ ವ್ಯವಹಾರಗಳು ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದುವಂಥದ್ದು. ನೋಡಿ, ಇದ್ದಕ್ಕಿದ್ದ ಹಾಗೆ ನಿಮಗೆ ಲಾಭ ಯಾವುದೋ ಒಂದು ಮೂಲದಿಂದ ಈ ದಿನ ಬರುವಂಥದ್ದು ಇದೆ. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳನ್ನು ಪೂರ್ಣವಾಗಿ ಯಶಸ್ವಿಗೊಳಿಸಬೇಕು ಅನ್ನುವಂಥ ಒಂದು ಹಂಬಲ ಇದೆ, ಅದು ಪೂರೈಸಲ್ಪಡುತ್ತೆ. ಇನ್ನು ಬಹಳ ಬೇಗ ನಿರೀಕ್ಷೆ ಮಾಡಿದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ತುಂಬ ಕಷ್ಟಪಟ್ಟಿದ್ದೀರಿ ಒಂದು ವಿಚಾರದಲ್ಲಿ, ಅದು ಫಲ ಸಿಗ್ತಾ ಇಲ್ಲ, ಆದರೆ ಇನ್ನು 48 ದಿನಗಳ ಒಳಗೆ ನಿಮಗೆ ಒಂದು ಉತ್ತಮ ಫಲಿತಾಂಶ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಸಹೋದ್ಯೋಗಿಗಳ ನೆರವು ನಿಮಗೆ ಬಹಳ ವಿಶೇಷವಾಗಿ ಸಿಕ್ಕತ್ತೆ. ಇದರಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗೆ ಗೃಹ ಬಳಕೆ ಸಾಮಗ್ರಿಗಳನ್ನು, ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಬೇರೆಯವರ ವಿಚಾರ, ಅದರಲ್ಲೂ ಬೇರೆಯವರ ರಹಸ್ಯ ವಿಚಾರ ಅಂದರೆ ನಿಮಗೆ ಈ ದಿನ ಸ್ವಲ್ಪ ಕುತೂಹಲ ಇರುವಂಥದ್ದು. ಹಾಗಾಗಿ ಅಂಥ ಕುತೂಹಲ ನಿಮಗೆ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಮೂರನೆಯವರ ವಿಚಾರವನ್ನು ಬಿಟ್ಬಿಡಿ, ನಿಮ್ಮದೇ ಸಾಕಷ್ಟಿದೆ. ನಿಮ್ಮ ಬಗ್ಗೆ ಚಿಂತನೆ ಮಾಡಬೇಕು, ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು, ಪರಿಹಾರವನ್ನು ಅನುಷ್ಠಾನ ಮಾಡಬೇಕು, ಎಲ್ಲ ಜವಾಬ್ದಾರಿಗಳು ಇದೆ. ಹಾಗಾಗಿ ಮೂರನೆಯವರ ವಿಚಾರವನ್ನು ಬಿಟ್ಟು ನೀವು ಮತ್ತು ನಿಮ್ಮ ಕುಟುಂಬಸ್ಥರು, ತಂದೆ ತಾಯಿ, ಒಡ ಹುಟ್ಟಿದವರು ಇವರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ ಯೋಜಿತ ಕಾರ್ಯಗಳು ಆಗುವಂಥದ್ದು. ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಹಾಗಾಗಿ ನಿಮ್ಮ ಲೆಕ್ಕಾಚಾರ ಈ ದಿನ ತಳಕೆಳಗಾಗಲ್ಲ, ಒಳ್ಳೆಯ ಫಲವನ್ನೇ ನಿಮಗೆ ತಂದು ಕೊಡುತ್ತೆ. ಆದರೆ
ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಬ್ಬರು ಹಿರಿಯರು ಬರ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಗೌರವಿಸಿ, ಅತಿಥಿ ದೇವೋಭವ ಈ ಒಂದು ಮಾತು ನಿಮ್ಮ ಗಮನದಲ್ಲಿರಬೇಕು. ಹಾಗೆ ಈ ದಿನದಲ್ಲಿ ಅವರ ಒಂದು ಸೇವೆ, ಶುಶ್ರೂಷೆ ಇದರಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಸ್ವಲ್ಪ ಪ್ರಭಾವಿಯಾಗಿ ಕೆಲಸ ಮಾಡುವಂಥದ್ದು, ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿ ಈ ದಿನ ಇರುವಂಥದ್ದು ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರ ಹೆಚ್ಚು ಉತ್ಸಾಹದಿಂದ ಕೂಡಿರುವಂಥದ್ದು. ಏನಾದರೂ ಮಾಡಿ ವ್ಯಾಪಾರವನ್ನು ಈ ದಿನ ಕ್ಲಿಕ್ ಮಾಡಬೇಕು, ಅದನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅನ್ನುವಂಥ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ, ಯಾವುದೇ ರೀತಿಯ ಆಲೋಚನೆ ಮಾಡಿ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ಪಡ್ಕೊಳ್ಬೋದು. ಇನ್ನು ಈ ದಿನದಲ್ಲಿ ಸ್ವಲ್ಪ ಓಡಾಟ, ಸ್ವಲ್ಪ ಪ್ರಯಾಣ, ಎಲ್ಲೋ ಒಂದು ಕಡೆ ವಾಹನದಿಂದ ಅಡೆತಡೆಗಳಾಗ್ಬೋದು, ಈ ಟ್ರಾಫಿಕ್ ಕಿರಿಕಿರಿ ಅನ್ನುವಂಥದ್ದು ಆಗ್ಬೋದು, ಅಥವಾ ಮೂರನೆಯ ವ್ಯಕ್ತಿಯಿಂದ ಈ ದಿನ ನಿಮಗೆ ತೊಂದರೆಗಳು ಕೂಡ ಆಗ್ಬೋದು. ಇದೆಲ್ಲವನ್ನು ಕೂಡ ಶಾಂತಿಯಿಂದ, ಸಮಾಧಾನದಿಂದ ನಿಭಾಯಿಸ್ತೀರಿ. ಅಂಥ ಒಂದು ಸ್ವಭಾವ ಇದೆ, ಅಂಥ ಬುದ್ಧಿವಂತಿಕೆ ಇದೆ ಈ ದಿನದಲ್ಲಿ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ಹೊಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದು ಸಕ್ಸಸ್ಸನ್ನು ಕಾಣುತ್ತೆ. ಬಹುಕಾಲದಿಂದ ಒಂದು ಅನಾರೋಗ್ಯ ಪರಿಸ್ಥಿತಿ ಇದ್ದರೆ ಈ ದಿನ ಸ್ವಲ್ಪ ಚೇತರಿಕೆ ಇರುವಂಥದ್ದು. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಎಲ್ಲವೂ ಇದೆ, ಏನೂ ಇಲ್ಲ ಅನ್ನುವಂಥ ಭಾವನೆ ಕೆಲವೊಮ್ಮೆ ಬರಬಹುದು. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯಿಂದ ಈ ದಿನ ನೀವು ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಸವಾಲುಗಳನ್ನು ಎದುರಿಸುವಂತಹ ದಿನ. ಎಲ್ಲ ಒಂದು ಕಡೆ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಅದಕ್ಕೆ ನಿಮ್ಮ ಕುಟುಂಬಸ್ಥರ ಹಾಗೆ ಸ್ನೇಹಿತರ ಬೆಂಬಲ ಕೂಡ ಇದೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗಬಾರ್ದು, ಆ ರೀತಿ ನೋಡಿಕೊಳ್ಬೇಕು. ಯಾಕೆಂದರೆ ನಿಮ್ಮನ್ನು ಕಂಡು ಹೊಟ್ಟೆ ಉರಿ ಪಡ್ತಾ ಇರುವಂಥ ಹಿತಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಂಥವರನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಪ್ರಮುಖವಾದಂತಹ ವಿಚಾರಗಳಲ್ಲೇ ಗೊಂದಲಗಳು, ತಾಪತ್ರಯಗಳು ಇರುವಂಥದ್ದು ಇದೆ. ಆದರೆ ಈ ದೀರ್ಘಾವಧಿಯ ಒತ್ತಡ ಏನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಈ ದಿನ ಇರುವಂಥದ್ದು. ಇನ್ನು ಈ ದಿನ ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯ ಸಮಸ್ಯೆ ನಿಮಗೆ ನೋವನ್ನು ಉಂಟು ಮಾಡುವಂಥದ್ದು ಇದೆ. ಎಲ್ಲವೂ ಸರಿ ಇತ್ತು, ಎಲ್ಲೋ ಒಂದು ಕಡೆ ಎಡವಟ್ಟಾಯ್ತಲ್ಲ ಅನ್ನುವಂಥ ವಿಚಾರ ಅವರ ಮನಸ್ಸಿಗೂ ಬರುವಂಥದ್ದು ಇದೆ. ಇದರಿಂದ ನಿಮ್ಮ ಪ್ರಯತ್ನಗಳು ನಿರಾಶಾದಾಯಕವಾಗಿರುತ್ತೆ, ನಿರುತ್ಸಾಹದಾಯಕವಾಗಿರುತ್ತೆ, ಎಲ್ಲೋ ಒಂದು ಕಡೆ ಲವಲವಿಕೆ ಅನ್ನುವಂಥದ್ದು ಕಾಣಿಸಲ್ಲ. ಇನ್ನು ಈ ದಿನದಲ್ಲಿ ಹಠಾತ್ತಾಗಿ ಆಗುವಂಥ ಬದಲಾವಣೆಗಳಿಗೆ ಹೊಂದಿಕೊಳ್ಬೇಕು. ಹಾಗಾಗಿ ಇಂಥದ್ದೇ ಆಗಲಿ ಅಂತ ಹೇಳಿ ತುಂಬ ರಿಜಿಡ್ ಆಗಿರಬೇಡಿ, ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುವಂಥದ್ದು ಉತ್ತಮ. ಇನ್ನು ಈ ದಿನ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು, ನಿಮ್ಮ ನೆಚ್ಚಿನ ದೇವರನ್ನು ದರ್ಶನ ಮಾಡುವಂಥ ಭಾಗ್ಯ ಚೆನ್ನಾಗಿದೆ. ಆದರೆ ಅದನ್ನು ಮಾತ್ರ ಬಳಸ್ಕೊಳ್ಬೇಕು, ಸದುಪಯೋಗಪಡಿಸ್ಕೊಳ್ಬೇಕು. ಇನ್ನು ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ತುಂಬ ಸೌಹಾರ್ದಯುತವಾಗಿರ್ತೀರಿ. ಕಷ್ಟ ಸುಖಗಳನ್ನು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ, ನಿಮ್ಮ ಶ್ರೇಯಸ್ಸಿಗೆ, ನಿಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ಶ್ರಮಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ, ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಿಧಾನ ಆದರೂ ಕೂಡ ಒಳ್ಳೆಯ ಫಲ ಸಿಕ್ಕತ್ತೆ, ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.